ಮೊಳಕಾಲ್ಮೂರು ಕಾಂಗ್ರೆಸ್ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರಿಗೆ ರಾಂಪುರ ಗ್ರಾಮದಲ್ಲಿ ನಡೆಯುತ್ತಿರುವ ಸಮಾನ ಮನಸ್ಕರ ಸಭೆಯಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಮಂತ್ರಿಯಾಗುವ ಆಸೆಯನ್ನು ಹೇಳಿಕೊಂಡರು. ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರು ರಾಂಪುರ ಗ್ರಾಮದಲ್ಲಿ ನಡೆದಿರುವ ಸಮಾನ ಮನಸ್ಕರ ಸಭೆಯಲ್ಲಿ ಭಾಗವಹಿಸುವ ಮೂಲಕ ತಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಆಗಿರುವಂತಹ ಎಲ್ಲ ಭಾವನೆಗಳನ್ನು ಹಂಚಿಕೊಂಡಿದ್ದು, ತಮ್ಮ ಒಂದು ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಇನ್ನು ಮುಂದೆ ಯಾವ ರೀತಿಯಾದಂತಹ ಅಭಿವೃದ್ಧಿಯನ್ನು ಮಾಡಬೇಕು ಎನ್ನುವುದರ ಬಗ್ಗೆ ಹೇಳಿದರು. ಅಲ್ಲದೆ ತಮ್ಮ ಬೆಂಬಲಿಗರ ಒಗ್ಗಟ್ಟು ಯಾವ ರೀತಿಯಾಗಿದೆ ಎಂಬುದರ ಬಗ್ಗೆ ತಿಳಿಸಿದರು. ಅಷ್ಟೇ ಅಲ್ಲದೆ 1994ರಲ್ಲಿ ರಾಜಕಾರಣಕ್ಕೆ ಬಂದಿದ್ದು, ಅಲ್ಲಿಂದ ಇಲ್ಲಿಯವರೆಗೂ ಆ ರಾಜಕಾರಣದಲ್ಲಿ ಆಗಿರುವಂತಹ ಎಲ್ಲ ಬದಲಾವಣೆಗಳನ್ನು ಹಂಚಿಕೊಂಡರು. ಹರೀಶ್, ಆರ್ಜೆ32 ಕನ್ನಡ ನ್ಯೂಸ್, ಚಿತ್ರದುರ್ಗ. ಬಂದ್ರು ನೋಡಿದ್ರು, ಇವು ಪಾಂಡವರು ಹಿಂಗೆ ಬಿಲ್ಲುಗಳು ಬಿಟ್ಟರು, ಬಾಣಗಳು ಬಿಟ್ಟರು, ಇದೆಲ್ಲ ಕತೆ ಹೇಳ್ತಾ ಇರ್ತಾರೆ. ಕಡೆಗೆ ಧೃತರಾಷ್ಟ್ರ ಕೇಳ್ತಾನೆ ಒಂದು ಮಾತು, ಸಂಜೆ ಇಷ್ಟೆಲ್ಲ ನೋಡ್ತಾ ಇದ್ದೆ, ನೀನು ಯಾರು ಗೆಲ್ಬೋದಪ್ಪ ಇದರಲ್ಲಿ ಅಂತ ಕೇಳಿದ್ರೆ ಸಂಜೆ ಹೇಳಿದ್ನಂತೆ, ಯಾರು ಗೆಲ್ತಾರಂತ ಹೇಳಕ್ಕಾಗಲ್ಲ, ಒಟ್ಟು ಧರ್ಮ ಮಾತ್ರ ಗೆಲ್ಲುತ್ತೆ ಅಂತ ಹೇಳಿದ್ನಂತ. ಧರ್ಮ ಅಂತೂ ಗೆದ್ದೇ ಗೆಲ್ಲುತ್ತೆ. ಧರ್ಮ ಯಾರ ಕಡೆ ಇರುತ್ತೋ ಅವ್ರ ಗ್ಯಾರಂಟಿ ಗೆಲುವು ಆಗೇ ಆಗುತ್ತೆ ಅಂತ. ಹಂಗೆ ನಾನು ನನ್ನ ಧರ್ಮನ ಪಾಲಿಸ್ಕೊಂಡು ಬಂದೇನೆ. ಧರ್ಮ ನಿಮ್ಮ ಮಧ್ಯದಲ್ಲಿದೆ. ಈ ಕ್ಷೇತ್ರದಲ್ಲಿ ಧರ್ಮ ಯಾವತ್ತೂ ಕೂಡ ಇದೆ. ಧರ್ಮ ಅಂದ್ರೆ ಯಾವುದು? ಕಾಂಗ್ರೆಸ್ಗೆ ನೀವು ಅಗೌರವ ತೋರಿಸಲೇ ಗೌರವ ತೋರಿಸ್ಕೊಂಡು ಯಾರು ನಿಲ್ಸಿದ್ರು ಕೂಡ ವೋಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ, ಒಂದು ತಾಕತ್ತು, ಒಂದು ಧರ್ಮ ನೀವು ತೋರಿಸಿದ್ರಿ. ಅದು ಭಗವಂತ ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡೇ ಮಾಡ್ತಾನೆ ಅಂತೇಳಿ ನಮ್ಮ ಭಗವಂತನಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥಿಸ್ತೀನಿ. ಮುಂದೆ ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಬರ್ತವೆ, ನೀವೆಲ್ಲರೂ ನಿಲ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ನಿಲ್ಲಬೇಕು. ನೀವು ಮತ್ತೆ ಮುಂದೆ ಹೋಗ್ಬೇಕಾಗುತ್ತೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಹೆಚ್ಚು ಕಡಿಮೆ ಮಾಡಿ ನನಗೋಸ್ಕರ ಕಾಂಗ್ರೆಸ್ನ ಬೈಕೊಂಡು ನಾಳೆ ಬೆಳಿಗ್ಗೆ ಕಾಂಗ್ರೆಸ್ ಮತದಾರ ಬಂಧುಗಳು ಮನೆಗಿದ್ದವರು ಇವ್ರು ಕಾಂಗ್ರೆಸ್ ಬೈದವರು ಓಟ್ ಹಾಕೋದಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ಅನ್ಯಾಯ ಆಗುತ್ತದೆ. ಹೀಗಾಗಿ ನಾವು ಯಾರಿಗೂ ಏನಂಬದು ಬೇಡ, ನಾವೆಲ್ಲ ಕಾಂಗ್ರೆಸ್ನವರೇ, ಅಲ್ಲಿದ್ದವರು ಅವರೇ, ನಾವಿದ್ದವರು ನಾವೆಂಬ ಭಾವನೆಗಳನ್ನ ಇಟ್ಕೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಂಘಟನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡು ಹೋಗೋಣ. ಯಾವ ಆಸೆಗಳು ಆಕಾಂಕ್ಷೆಗಳಲ್ಲಿ ಇಟ್ಕೊಳ್ಳೋದು ಬೇಡ. ನಾನು ಖಂಡಿತವಾಗ್ಲೂ ಇಟ್ಕೊಂಡಿಲ್ಲ, ಭಾಳ ಸಂತೋಷವಾಗಿದ್ದೇನೆ. ಬಟ್ ಏನೋ ಆಸೆಗಳಂತಂದರೆ ಎಲ್ಲ ಕಡೆನೂ ಬಂತು. 7 ಸಾರಿ ಗೆದ್ದಿಲ್ಲ. ನನಗೆ ಸರಿಸಮಾನವಾಗಿ ಒಂದು 5-6 ಜನ ಇದ್ದಾರೆ ಅಸೆಂಬ್ಲಿಯಲ್ಲಿ. ನನ್ನಂಗೆ ಅವರು ಕೂಡ ಅನ್ಯಾಯ ಆಗಿದೆ. ನಿಮ್ಮೆಲ್ಲರೂ ನೋಡ್ತಾ ಇದ್ರಿ ಯಾರ್ಯಾರಿಗೆ ಆಗಿದೆ ಅಂತ ಕೂಡ. ಕಾಂಟ್ರಿಬ್ಯೂಟ್ ಮಾಡಿರೋರು, ಸಹಾಯ ಮಾಡಿರೋರು, ವಯಸ್ಸಾಗಿರೋರು, 5-6 ಸಾರಿ ಗೆದ್ದಿರೋರು ಕೂಡ ನಮ್ಮಂಗೆ ಅಲ್ಲಿ ಇದ್ದಾರೆ. ಅವ್ರಿಗೂ ಅನ್ಯಾಯ ಆಗಿದೆ. ಅನ್ಯಾಯ ಯಾವ ಉದ್ದೇಶಕ್ಕಾಯ್ತು ಅಂತೇಳಿ ನಮಗೆ ಗೊತ್ತಿಲ್ಲ. ಹೀಗಾಗಿ ಈಗ ಯಾರನ್ನೂ ಆಗೋಯ್ತಲ್ಲ. ಈಗ ಆಗೋಗಿರೋದಕ್ಕೆ ನಾವು ನೆನೆಸ್ಕೊಂಡ್ರೆ ಏನು ಪ್ರಯೋಜನವೂ ಇಲ್ಲ. ನಮ್ಮ ಕುಮಾರ್ ಗೌಡ್ರ ಅಭಿಮಾನದ ಮೇಲೆ ಹೇಳಿದ್ರು ನಮಗೆಲ್ಲೋ ಡೆಲ್ಲಿ ಅದು ಇದು ಅಂತ. ಅವೆಲ್ಲ ಸುಳ್ಳು, ಅವೆಲ್ಲ ಆಗಲ್ಲ. ಅವೆಲ್ಲ ನಾನು ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ನಾನು ಯಾವ ಡೆಲ್ಲಿ ಇಲ್ಲ, ಕರ್ನಾಟಕಗಳಿಲ್ಲ, ಎಲ್ಲಿ ಇಲ್ಲ, ನಿಮ್ಮ ಜೊತೆಗೆ ಇರ್ತೀನಿ. ಈ ನಡುವೆಲ್ಲ ನಾನು ಬೆಂಗಳೂರು ಬಿಟ್ಟು ಭಾಳ ವರ್ಷ ಆಯ್ತು, ನಿಮ್ಗೆ ಗೊತ್ತಿದೆ. ರಾಂಪುರ ಬಿಟ್ಟರೆ ಎಲ್ಲಿ ಕದಲಿಲ್ಲ. ನಾನು ಕ್ಷೇತ್ರದ ಹೊತ್ತಿಗೆ ಯಾರು ಬರ್ತಾರೋ ಅವ್ರ ಜೊತೆಗೆ ಇದ್ದೀನಿ. ಅಸೆಂಬ್ಲಿ ನಡೀಬೇಕಾದ್ರೆ 150 ಜನದಲ್ಲಿ ಒಂದು 100 ಜನ ಬರೀ ಡೆಲ್ಲಿಯಾಗಿದ್ರು. ನಾನು ಒಬ್ಬನೇ ಬೆಂಗಳೂರಿನಲ್ಲಿ. ಭಾಳ ಜನ ಕೇಳೋರು, ರಾಂಪುರದಲ್ಲಿ ಇದೆಯಲ್ಲ ನೀನು, ಎಲ್ಲರೂ ಎಲ್ಲಿ ಓಡಾಡ್ತಾರೆ ಅಂತೇಳಿ. ಡೆಲ್ಲಿ ಎಲ್ಲ ನಮ್ಮೂರಾಗ ಐತಪ್ಪ, ರಾಂಪುರದಲ್ಲಿ ಸುತ್ತಮುತ್ತ ನಮ್ಮ ಕ್ಷೇತ್ರದಲ್ಲಿ ಐತೆ. ಹೀಗಾಗಿ ನಾನ್ಯಾಕೆ ಅಲ್ಲಿಗೆ ಹೋಗ್ಬೇಕು? ಜನ ಇಷ್ಟಪಟ್ಟರು ಹೋಗ್ಬೋದು, ಜನ ಇಷ್ಟಪಡೋದಕ್ಕೆ ನಾವು ಯಾಕೆ ವೇಸ್ಟ್ ಆಗುತ್ತೆ ಅಂತೇಳಿ ನಾನು ಎಲ್ಲೂ ಹೋಗಲಿಲ್ಲ. ಭಾಳ ಜನ ಹೇಳ್ತಾರೆ MLA ಡೆಲ್ಲಿಗೆ ಹೋಗಿದ್ರೆ ಆಗಿಬಿಡ್ತಿತ್ತು, ಹಾಗೆ ಇರ್ತಿತ್ತು. ನಾನು ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳಿದ್ದೆ. ನಾನು ನಿಮ್ಮ ಮುಂದೆ ಕಾಲಿಗೆ ಬೀಳ್ತೀನಿ, ನಿಮ್ಮ ಮುಂದೆ ಬೇಕಾದ್ರೆ ಸಾಷ್ಟಾಂಗ ನಮಸ್ಕಾರ, ಕ್ಷೇತ್ರ ಜನದ ಮುಂದೆ ನಿಲ್ತೀನವಿಲ್ಲ, ನಾನು ಯಾರು ಡೋರ್ಗೆ ಹೋಗಲ್ಲ, ಯಾರಿಗೂ ನಮಸ್ಕಾರ ಮಾಡಲ್ಲ ಅಂತ ಅವತ್ತು ಹೇಳಿದ್ದೆ. ಇವತ್ತು ಕೂಡ ಅದೇ ಮಾತೆ ನಾನು ಮುಂದುವರಿಸ್ಲಿಕ್ಕೆ ಇಷ್ಟಪಡ್ತೀನಿ. ದೊಡ್ಡವ್ರು ನೀವು, ಅವ್ರು ಯಾರೂ ಅಲ್ಲ ನನಗೆ. ನೀವು ಇದ್ದುಕೊಂಡು ಮಾಡಿದ್ದಕ್ಕೆ ನಾನು ಯಜಮಾನಾಗಿ ನಿಂತಿದ್ದೀನಿ. ನೀವು ಇಲ್ಲದೆ ಹೋಗಿದ್ದು ನಾನೇ ನಿಲ್ತಾ ಇದ್ದೆ. ಹೀಗಾಗಿ ನಮ್ಮ ಸಂಬಂಧಗಳು ಯಾವಾಗಲೂ ಪರ್ಮನೆಂಟ್ ಆಗಿ ಹೀಗೆ ಇರಲಿ. ನಾವು ಸಂತೋಷವಾಗಿ ಇರೋಣ. ಅಭಿಮಾನಪೂರ್ವಕವಾಗಿ ನಾವು ನಮ್ಮ ಈಗೋ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ, ಅದನ್ನು ಸ್ವಾಭಿಮಾನ ಕಳ್ಕೊಂಡು ಬದುಕೋದು ಬೇಡ ಅಂತೇಳಿ ನಾನು ಹೇಳಕ್ ಬರ್ತೀನಿ. ಅದಾಗ ಬಂದರೆ ಅವಕಾಶ ಅಂತ ತಗೊಂಡ್ರೆ, ಬರಲಿಲ್ಲ ಅಂದರೆ ನಮಸ್ಕಾರ ಅಂತ ಹೇಳ್ಬಿಟ್ಟು ಸ್ವಾಭಿಮಾನವಾಗಿ ಬದುಕ್ತಕ್ಕಂಥ ಕೆಲಸ ಮಾಡೋಣ. ಯಾವತ್ತೂ ನಿಮ್ಮ ಜೊತೆಗಿರ್ತೀನಿ. ನಿಮ್ಮನ್ನು ಬಿಟ್ಟು ಯಾವತ್ತೂ ನಾನು ಆಗಲಲ್ಲ. ಊರುಗಳು ಬಿಟ್ಟು ನಾನು ಎಲ್ಲಿ ಹೋಗಲ್ಲ, ಎಲ್ಲಿ ಕೂಡ ಸೆಟ್ಲ್ ಆಗಕ್ಕೆ ಹೋಗಲ್ಲ. ಯಾವಾಗಲೂ ಕೂಡ ನಿಮ್ಮ ಜೊತೆಗಿರಕ್ಕೆ ಒಂದು ಸಂತೋಷ ಅಂತೇಳಿ. ಭಾಳ ಜನ ನಮ್ಮ
ಮೀಡಿಯಾ ಸ್ನೇಹಿತರುಗಳೆಲ್ಲ ಸಮಾನ ಮನಸ್ಕರು ಅಂದರೆ ಏನೋ ಡಿಕ್ಲೇರ್ ಮಾಡ್ಬೋದೇನೋ ಅದು ಇದು ಅಂತೇಳಿ ಬಂದರು. ಬೆಳಗ್ಗೆ ನಾನೇನೋ ಅಂದ್ಕೊಂಡು ಬಂದೆ, ಯಾವುದೋ ಒಂದು ವರ್ಡ್ ಡಿಕ್ಲೇರ್ ಮಾಡೋಣ ಅಂತ ಅಂದ್ಕೊಂಡೆ. ಕೆಲವರು ಅದನ್ನೇ